ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕೆಂಪುಕೋಟೆಯ ಹತ್ತಿರದಲ್ಲಿ ಕಾರು ಸ್ಫೋಟ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದೊಂದು ಭಯೋತ್ಪಾದಕ ಕೃತ್ಯನ ಅಥವಾ ಆಕ್ಸಿಡೆಂಟ್ ಅನ್ನೋದು ಈಗ ಗೊತ್ತಾಗಬೇಕಿದೆ. ದೆಹಲಿ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಆಗಿರುವಂತಹ ಪ್ರಕರಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಅಮಿತ್ ಶಾ ಅವರು ಮೀಟಿಂಗ್ನಲ್ಲಿ ಪಡೆಯಲಿದ್ದಾರೆ. ಇದೊಂದು ಆಕಸ್ಮಿಕ ಸ್ಫೋಟವ, ಭಯೋತ್ಪಾದಕ ಕೃತ್ಯವ, ಕಿಡಿಗೇಡಿಗಳು ನಡೆಸಿದಂತಹ ಕೃತ್ಯನ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಿದೆ. ಈಗಾಗಲೇ ದೆಹಲಿಯಾದ್ಯಂತ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ದಾರೆ. ದೆಹಲಿಯ 18 ಪ್ರದೇಶಗಳಲ್ಲೂ ಕೂಡ CRPF ಅನ್ನು ನಿಯೋಜನೆ ಮಾಡಲಾಗಿದೆ. ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ತನಿಖಾ ತಂಡಗಳು ತೆಗೆದುಕೊಂಡಿರುವಂತಹದ್ದು. ಈ ಘಟನೆ ಆಗ್ತಾ ಇದ್ದ ಹಾಗೇನೆ ಗಾಯಾಳುಗಳನ್ನು ವಿಚಾರಿಸಿಕೊಂಡು ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಸ್ಪಾಟ್ಗೆ ವಿಸಿಟ್ ಮಾಡಿದ್ರು, ಸ್ಥಳವನ್ನು ವೀಕ್ಷಿಸಿದ್ರು, ಅಲ್ಲಿಂದಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು. ನಮಗೆ ಸಿಕ್ಕಂತಹ ಮಾಹಿತಿ ತಡರಾತ್ರಿನೇ ಮೀಟಿಂಗ್ ನಡೆಸ್ತಾರೆ ಅನ್ನುವಂಥದ್ದು. ಬಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭವಾಗುವಂತಹ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಈ ಕೃತ್ಯದ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ. ನಿಜಕ್ಕೂ ಕೂಡ ಇದು ಭಯೋತ್ಪಾದಕ ಕೃತ್ಯನ ಅಥವಾ ಆಕಸ್ಮಿಕವಾಗಿ ಆದಂತಹ ಘಟನೆನ? ಆಕಸ್ಮಿಕವಾಗಿ ಆಗುವಂತಹ ಘಟನೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ದೃಶ್ಯ, ಆ ಭೀಕರತೆ, ಅಲ್ಲಿಂದ ಗಾಯಾಳುಗಳನ್ನು ಶಿಫ್ಟ್ ಮಾಡಿದಂತಹ ರೀತಿಯನ್ನು ನೋಡ್ತಾ ಇದ್ರೆ, ಸಾವು ನೋವಿನ ಸಂಖ್ಯೆಯನ್ನು ನೋಡ್ತಾ ಇದ್ರೆ, ಒಂದು ಕಾರು ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಹಾನಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ಇದು ಪಕ್ಕಾ ಬಾಂಬ್ ಬ್ಲಾಸ್ಟ್ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಇದು ಬಾಂಬ್ ಬ್ಲಾಸ್ಟೇನಾ ಅಥವಾ ಕಾರಿನ ಸ್ಫೋಟದಿಂದಾದಂತಹ ಹಾನಿನ? ಇವೆಲ್ಲವೂ ಕೂಡ ತನಿಖೆಯನ್ನು ನಡೆಸುವಂತಹ ಕೆಲಸ ಆಗ್ತಾ ಇದೆ. ನಿನ್ನೆ ಸ್ಥಳಕ್ಕೆ NIA ಟೀಮ್ ಭೇಟಿ ಕೊಟ್ಟಿತ್ತು, NSG ಭೇಟಿ ಕೊಟ್ಟಿತ್ತು, ATS ಕೂಡ ಸ್ಥಳದಲ್ಲಿಯೇ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸ ಮಾಡಿತ್ತು.